ಇವ್ರ ಬಗ್ಗೆ ನಂಬಿಕೆ ಇದೆ ಅಂತ ಆಪರೇಷನ್ ಮಾಡೋದಕ್ಕೆ ಬಿಟ್ಬಿಡೋಕ್ಕಾಗುತ್ತಾ? ಡಾಕ್ಟರ್ ನಿಧಿ, ಯು ಆರ್ ಸಸ್ಪೆಂಡೆಡ್. ನಿಧಿ ನಿಧಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಧಿ ಪ್ಲೀಸ್, ಇದೆಲ್ಲ ಟೆಂಪ್ರರಿ. ಎಸ್, ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿತ್ತು, ಬಟ್ ಕೌನ್ಸಿಲ್ಗೆ ಹೋಗೋಷ್ಟರಲ್ಲಿ ಕೇಸ್, ಕೋರ್ಟ್, ಜೇಲ್. ಐ ಆಮ್ ರಿಯಲಿ ಸಾರಿ, ಐ ವಿಲ್ ಫಿಕ್ಸ್ ದಿಸ್. ನೀವು ಪ್ಲೀಸ್ ಅಳ್ಬೇಡಿ, ಪ್ಲೀಸ್ ನಿಧಿ. ಕರ್ಣ ಹೇಳ್ತಿರೋದು ಸರಿಯಾಗಿದೆ ಕಣ. ನೀನು ಯಾಕೆ ಅಳ್ತಾ ಇದೆಯಾ? ನೀನು ಈ ಹಂತಕ್ಕೆ ಬರೋದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ಯಾ ಅಂತ ನಮಗೆ ಗೊತ್ತು. ಒಂದು ಚಿಕ್ಕ ಎಂಕ್ವೈರಿ, ನಿನ್ನ ಟ್ಯಾಲೆಂಟ್ನ ಅಳ್ಸೋಕ್ಕಾಗಲ್ಲ ನಿಧಿ. ಇದು ಜಸ್ಟ್ ಪ್ರೊಸೀಜರ್ ಅಷ್ಟೇ. ನೀನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ಯಾಕೆ ಅಕ್ಕ, ಯಾಕೆ ಎಲ್ಲ ಕಷ್ಟಗಳು ನನಗೆ ಬರುತ್ತೆ? ಡಾಕ್ಟರ್ ಆಗ್ಬೇಕಂತ ಕನ್ಸ್ಕೊಂಡಿದ್ದು ಹೆಸರು ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕಲ್ಲ. ಜೀವಗಳನ್ನ ಉಳಿಸ್ಬೇಕು, ನೋವನ್ನ ಸ್ಪಂದಿಸ್ಬೇಕು ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರ ಹಗಲು ರಾತ್ರಿ ಓದಿದ್ದೀನಿ, ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಎಲ್ಲದನ್ನು ತ್ಯಾಗ ಮಾಡಿದ್ದೀನಿ. ಆದ್ರೆ ಇವತ್ತು ಅವರು ನನ್ನ ಅರ್ಹತೆ ಬಗ್ಗೆನೇ ಪ್ರಶ್ನೆ ಮಾಡಿದ್ರಲ್ಲ. ನೀವು ಏನು ಅಂತ ಅವ್ರಿಗೆ ಏನು ಗೊತ್ತು? ನಿಮ್ಮ ಹಿಲನೆ ಗೊತ್ತಿಲ್ಲದೆ ಅವರು ನಿರ್ಧಾರ ತಗೊಂಡಿದ್ದಾರೆ. ನನ್ನ ಕನ್ಸಿಗೆ ಹತ್ರ ಹೋಗ್ತಿದ್ದೀನಿ ಅಂದಾಗ ಏನೋ ಒಂದಾಗುತ್ತೆ. ನನ್ನ ಕನ್ಸೆಲ್ಲ ನುಚ್ಚು ನೂರಾಗುತ್ತೆ. ಈಗ ಈ ಸಸ್ಪೆನ್ಷನ್ ನನಗೆ ಯಾಕೆ ಹೀಗಾಗ್ತಿದೆ? ಯಾಕಂದ್ರೆ ನೀವು ಸ್ಟ್ರಾಂಗ್ ಇದ್ದೀರಾ, ನಿಮ್ಗೆ ಇದನ್ನ ಸಹಿಸ್ಕೊಳ್ಳೋ ಶಕ್ತಿ ಇದೆ. ನೋಡಿ, ನಾನು ಪ್ರಾಮಿಸ್ ಮಾಡ್ತೀನಿ, ಇದರಿಂದ ನಿಮ್ ಸರ್ಜನ್ ಆಗೋ ಕನಸು ಹಾಳಾಗಲ್ಲ. ನಿಮ್ ಜೊತೆ ನಾನು ನಿಂತ್ಕೋತೀನಿ. ನಿನ್ ಜರ್ನಿ ಇಲ್ಲಿಗೆ ಎಂಡ್ ಆಗಿಲ್ಲ ನಿಧಿ. ನೀನ್ ಹೋಗ್ತಿರೋ ದಾರಿಲಿ ಸಣ್ಣ ತಡೆ ಬಂತು ಅನ್ಕೋ. ನಾವೆಲ್ಲರೂ ನಿನ್ ಜೊತೆ ನಿಂತಿರ್ಬೇಕಾದ್ರೆ ನೀನ್ ಎಷ್ಟು ಧೈರ್ಯವಾಗಿರ್ಬೇಕು ಹೇಳು. ಅಳ್ಬೇಡ ಪ್ಲೀಸ್. ನಾನು ಈಗಲೇ ಕೌನ್ಸಿಲ್ಗೆ ಹೋಗ್ತೀನಿ. ಸೊಲ್ಯೂಷನ್ ಸಿಗೋವರೆಗೂ ವಾಪಸ್ ಬರಲ್ಲ.